ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ತವರು ಮನೆಯಲ್ಲಿ ಒಂದು ದಿನ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬೆಳೆಸಿದ್ದಾರೆ, ಹೂವೆಲ್ಲ ಬಿಟ್ಟಿದೆ. ಇನ್ನೂ ತುಂಬ ಇದೆ. ಆ್ಯಕ್ಚುಲಿ ನಾನು ಮಾಡಿರೋದು 10% ಮಾಡಿಲ್ಲ ಆ್ಯಕ್ಚುಲಿ ವೀಡಿಯೋನ. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ನೋಡಿ ಇಲ್ಲಿ ಸ್ಟ್ರಾಬೆರಿ ಗಿಡನೂ ಬೆಳೆದಿದ್ದಾರೆ, ಒಂದು ಹಣ್ಣು ಬಿಟ್ಟಿದೆ. ತುಂಬಾ ಬಿಟ್ಟಿತ್ತು. ನನ್ನ ಮಗ ಆಲ್ರೆಡಿ ಕಿತ್ಕೊಂಡಿದ್ದ. ನೋಡಿ ಕಿತ್ಕೊಂಡು ತಿಂತಾ ಇದ್ದಾನೆ. ನನ್ನ ಮಗನಿಗೆ ಸ್ಟ್ರಾಬೆರಿ ಅಂದರೆ ಇಷ್ಟ. ಅದಕ್ಕೆ ಹೋದಾಗೆಲ್ಲ ಅಜ್ಜಿ ಸ್ಟ್ರಾಬೆರಿ ಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು ನೋಡ್ತಾನೆ ಇರ್ತಾನೆ. ಹಾಗೆಯೇ ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ಆಯಿತು. ನನ್ನ ಮಗಳಿಗೆ ತಿನ್ನಿಸೋದೇ ಒಂದು ದೊಡ್ಡ ಸಾಹಸ. ನೋಡಿ ಎಲ್ಲರೂ ಮನೆ ಮಕ್ಳಿಗೂ ಬೇರೆದು ಆಟ ಸಾಮಾನಾದರೆ ನನ್ನ ಮಕ್ಕಳಿಗೆ ಅವ್ರ ಮಾಮನ ಕಾರು ಆಟ ಸಾಮಾನು ಮಾಡ್ಕೊಂಡಿದ್ದಾರೆ. ಮೇಲೆ ಹೋಗಿ ಕೂತ್ಕೊಂಡು ನನ್ನ ಮಗ ಫಸ್ಟ್ ಆಟ ಆಡ್ತಿದ್ದ. ಅದಕ್ಕೆ ಗೊಂಬೆನೂ ಹೋಗಿ ನಾನು ಅಲ್ಲೇ ಕೂತ್ಕೋಬೇಕು ಅಂತೇಳಿ ಅಲ್ಲಿಂದ ಬರಲ್ಲ ಅಂತಿದ್ದಾಳೆ. ನೋಡಿ ಕರೆದ್ರೆ ಬಾ ಅಂದರೆ ಬರಲ್ಲ ಅಂತ ತಲೆ ಎಲ್ಲ ಆಡಿಸ್ತಿದ್ದಾಳೆ. ಹಾಗೆ ನನ್ನ ಮಗನಿಗೆ ಅದು ಜಾರಬಂಡಿ ಮಾಡ್ಕೊಬಿಟ್ಟಿದ್ದಾನೆ. ಸ್ಲೈಡ್ ಅಂತೆ ಅದು. ನೋಡಿ ಮಮ್ಮಿ ಹಿಂಗೆ ಸ್ಲೈಡ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ದಾನೆ. ನನ್ನ ಮಗಳು ಅಲ್ಲೇ ಕಾರ್ಗೆ ಎಲ್ಲ ಸ್ನಾನ ಮಾಡಿಸ್ತಾ ಇದ್ದಾಳೆ. ನೋಡಿ ನೀರು ಕುಡಿ ಅಂತ ಕೊಟ್ಟರೆ ಹಿಂಗೇನೆ ಮಕ್ಳ ಕೆಲಸ. ನಮ್ಮಮ್ಮ ಅಲ್ಲೇ ಇಟ್ಕೊಂಡು ನೋಡ್ಕೋತಾ ಇದ್ದಾರೆ ಮಕ್ಕಳನ್ನ. ಮೊಮ್ಮಕ್ಳುಗಳು ಅಜ್ಜಿ ಮನೆಗೆ ಬಂದರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಒಂದು ಇದು ಹೆಚ್ಚಿಕೊಬಿಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಆಮೇಲೆ ನಮ್ಮಮ್ಮ ಹಿಂದೆ ಸಪೋಟ ಬಿಟ್ಟಿದೆ, ಕಿತ್ಕೊಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ಹಿಂದೆ ಅಲ್ಲೇ ಪಕ್ಕದಲ್ಲೇ ಅಡಿಕೆ ಮರ ಎಲ್ಲ ಹಾಕಿದ್ದೀವಿ. ಅಲ್ಲಿಗೆ ಬಂದ್ವಿ. ನೋಡಿ ನನ್ನ ಮಗ ಸಪೋಟ ಕೀಳ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಯಾವ ರೇಂಜಿಗೆ ಇನ್ನೊಂದು ಸರಿ ಅದು ಗಿಡ ಸಪೋಟ ಬಿಡಲೇಬಾರ್ದು ಆ ರೇಂಜಿಗೆ ಇಟ್ಕೊಂಡು ಎಳಿತಿದ್ದಾನೆ. ಅದು ಈ ಥರ ಹಾಲು ಬರುತ್ತೆ ಅಂತ ಗೊತ್ತಿಲ್ಲ ಅವನಿಗೆ. ಇದೇನು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾನೆ. ಆವಾಗ ನಾವೆಲ್ಲ ಚಿಕ್ಕವರಿದ್ದಾಗ ನೀರು ಹಾಕಿ ಬೆಳೆಸಿದ್ದು ಗಿಡಗಳು ಸಪೋಟ ಗಿಡ. ನೋಡಿ ಇವಾಗ ನಮ್ಮ ಮಕ್ಕಳು ಹಣ್ಣು ತಿಂತಾ ಇದ್ದಾರೆ. ಅದರದ್ದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇನ್ನು ಗೊಂಬೆನೂ ಕೀಳ್ಸೋಣ ಅವಳ ಹತ್ರನೂ ಒಂದು ಅಂತ ಹೇಳ್ಬಿಟ್ಟು ಕೀಳಿಸ್ತಾ ಇದ್ದೀವಿ. ಅವಳು ಎಳಿಯೋಕೆ ಬರ್ತಾಯಿಲ್ಲ, ಅದಕ್ಕೆ ಭಯ ಬೀಳ್ತಿದ್ದಾಳೆ. ಏನಪ್ಪ ಇದು ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮ ಕೀಳ್ಸಿದ್ರು. ನೋಡಿ ತುಂಬ ಚೆನ್ನಾಗಿ ಬಿಟ್ಟಿದೆ. ಕೀಳು ಅಂತ ಹೇಳ್ಬಿಟ್ಟು ಕೀಳಿಸ್ತಾ ಇದ್ದಾರೆ. ಏನಿದು ಹಿಂಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಕೊಂಡು ಒರೆಸ್ತಾ ಇದ್ದಾಳೆ. ಚೈಲ್ಡ್ಹುಡ್ ಒಂಥರ ಏನೇ ಆದರೂ ಚೆಂದ ಬಿಡ್ರಿ. ಹಾಗೆಯೇ ನಾನು ಕೀಳ್ತೀನಿ ಅಂತ ಹೇಳ್ಬಿಟ್ಟು ಕೀಳ್ತಾ ಇದ್ದೀನಿ. ನನ್ನ ಮಗ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಗೆ ಒಂದು ಕೈ ಕ್ಲೋಸ್ ಮಾಡ್ಕೊಂಡಿದ್ದಾನೆ. ನೋಡಿ ಈ ಥರ ವೀಡಿಯೋ ಮಾಡೋದು ನನ್ನ ಮಗ. ನಮ್ಮ ಕ್ಯಾಮ್ರಾಮೇನೇ ಸರಿ ಇಲ್ಲ ಕಣ್ರಿ, ಏನು ಮಾಡೋದು ಹೇಳಿ. ಹಾಗೆ ಇನ್ನೆಲ್ಲಾದರೂ ಮಿಸ್ ಆಗಿ ಉಳ್ಕೊಂಡಿದ್ಯಾ ಸಂದಿಲೆಲ್ಲಾದರೂ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಹಾಗೆಯೇ ನೋಡಿ ಇಷ್ಟು ಕಿತ್ತಿದ್ವಿ. ಇಲ್ಲಿ ಆ್ಯಕ್ಚುಲಿ ಸ್ವಲ್ಪನೇ ಕಾಣಿಸ್ತಿದೆ, ತುಂಬಾ 1 kg ಮೇಲೆ ಸಿಕ್ಕಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ ಹೇಗಿದೆ ಅಂತ. ನಮ್ಮದು ಅಡಿಕೆ ಗಿಡ ಎಲ್ಲ ಏನೋ ಒಂಥರ ಮನೆ ಪಕ್ಕ ಹಸಿರು, ನೋಡೋಕ್ಕೆ ಚೆಂದ ಅನಿಸುತ್ತೆ. ನಮ್ಮಮ್ಮ ಯಾವ ಗಿಡ ಬೆಳೆದಿಲ್ಲ ಅಂತ ಕೇಳಿ ಎಲ್ಲ ಪ್ರತಿಯೊಂದು ಗಿಡನೂ ಬೆಳ್ಕೊಂಡಿದ್ದಾರೆ. ನೋಡಿ ಬದನೆಕಾಯಿ ಎಷ್ಟು ಸೈಜಲ್ಲಿದೆ ಅಂತ. ನನ್ನ ಮಗ ಬದನೆಕಾಯಿ ತೋರಿಸು ಅಂದರೆ ಇಲ್ಲೆಲ್ಲೋ ತೋರಿಸಿದ್ದಾನೆ. ಸೈಜಲ್ಲಿ ಬದನೆಕಾಯಿ ಬಿಟ್ಟಿದೆ. ಮಮ್ಮಿ ನಾನು ಇಲ್ಲೊಂದು ಸಪೋಟ ಕೀಳ್ತೀನಿ, ವೀಡಿಯೋ ಮಾಡಿ ಎಲ್ಲೊಂದಿದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಕೀಳ್ತೀನಿ ಮಮ್ಮಿ, ನಾನು ಕೀಳ್ತೀನಿ ಅಂತ ಕಿತ್ಕೊಬರ್ತಿದ್ದಾನೆ. ಅದು ಕೈಗೆ ಬರೋಂಗಿಲ್ಲ, ಇವನು ಬಿಡೋ ಆಗಿಲ್ಲ. ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಪೋಟ. ನನ್ನ ಮಕ್ಳಿಗೆ ಸಪೋಟ ಇಷ್ಟ. ಹಾಗಾಗಿ ಅಮ್ಮ ಸಪೋಟ ಕಿತ್ತು ಅಲ್ಲೇ ಬಿಟ್ಟು ಬಂದಿದ್ದೀರಲ್ಲ, ತಗೊಬರೋಣ ಕವರ್ಗೆ ಹಾಕೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನೋಡಿ ಅಡಿಕೆ ಗಿಡ ಎಲ್ಲ ನನಗಿಂತ ಹೈಟ್ ಬಂದಿದೆ. ಇದು ನಮ್ಮ ಅಮ್ಮನ್ನೇ ಎಲ್ಲ ಪೋಷಣೆ ಮಾಡಿ ಡೈಲಿ ನೀರೆಲ್ಲ ಹಾಕಿ ಬೆಳೆಸ್ತಾರೆ. ನಮ್ಮಮ್ಮಂದೇ ಇದಕ್ಕೆ ಫುಲ್ ಕೇರಿಂಗು. ಗಿಡಗಳನ್ನ ಕೇರ್ ಮಾಡೋದ್ರಲ್ಲಿ ನಮ್ಮಮ್ಮ ಆಯ್ತಿದ್ದ ಕೈ. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಗಿಡಗಳನ್ನೆಲ್ಲ. ತುಂಬಿದ ಮೇಲೆ ಬಂದಿದೆಯಲ್ಲ, ತಡಿ ತುಂಬ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ತುಂಬ್ತಾ ಇದ್ದಾರೆ. ನೋಡಿ ಇಷ್ಟು ಸಿಕ್ಕಿತ್ತು. ನನ್ನ ಮಗಳಂತೂ ಅಜ್ಜಿ ಸೊಂಟ ಏರಿಬಿಟ್ಟಿದ್ದಾಳೆ, ಕೆಳಗಿಳಿಯೋಂಗಿಲ್ಲ. ಅವಳಿಗೆಲ್ಲ ಒಟ್ಟಿಗೆ ಎತ್ಕೊಂಡು ಕರ್ಕೊಂಡು ಓಡಾಡಬೇಕು ಅವಳಿಗೆ.
ನನ್ನ ಮಗ ನಾನು ನೋಡಿದ್ದಲ್ದೆ ಇನ್ನೊಂದು ಸರಿ ಇಲ್ಲೆಲ್ಲಾರು ಉಳ್ದೈತಾ ಅಲ್ಲೆಲ್ಲಾರು ಉಳ್ದೈತಾ ನೋಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾನೆ. ನನ್ನ ಮಗಳಿಗೆ ನೋಡಿ ಇಲ್ಲಿ ಬದನೆಕಾಯಿ ಹಿಡ್ಕೊಂಡು ಆಟ ಆಡ್ತಿದ್ದಾಳೆ. ಆಮೇಲೆ ಇಲ್ಲೊಂದು ಗಿಡದಲ್ಲಿ ಬೆಳೆದಿದೆ ಅಂತ ಹೇಳ್ಬಿಟ್ಟು ಸಂದಿ ಕಾಣಿಸೋದೇ ಇಲ್ಲ, ಇದು ಕೆಳಗೆ ಎಲೆ ಎಲ್ಲ ಮುಚ್ಕೊಂಡಿರುತ್ತೆ, ಕಾಣೋದೇ ಇಲ್ಲ. ಹಾಗಾಗಿ ಮತ್ತೆ ನಾನೊಂದು ಸರಿ ನೋಡ್ತೀನಿ ಬದನೆಕಾಯಿಗಳು ಅಂತ ಹೇಳ್ಬಿಟ್ಟು ನೋಡಿ ಕೀಳ್ತಾ ಇದ್ದೀನಿ. ತುಂಬಾ ಸಿಕ್ಕಿತ್ತು ಬದನೆಕಾಯಿ, ತುಂಬ ಚೆನ್ನಾಗಿರುತ್ತೆ. ಸುಟ್ಟು ಬದನೆಕಾಯಿ ಚಟ್ನಿ ಅಂತ ಮಾಡ್ತೀವಿ ನಾವು, ಅದು ತುಂಬಾ ಚೆನ್ನಾಗಿರುತ್ತೆ. ಕೆಂಡದಲ್ಲಿ ಸುಟ್ಬಿಟ್ಟು ಮಾಡಿದ್ರೆ ಅದರ ಟೇಸ್ಟ್ ಬೇರೆಯೇ ಅಂತ ಹೇಳ್ಬೋದು. ಅಲ್ಲಿ ನೋಡಿ ಅಲ್ಲೊಂದು ಕಾಣಿಸ್ತಿದೆ. ಮತ್ತು ಅದನ್ನು ಕಿತ್ಕೊಬರೋಣ ಅಂತೇಳ್ಬಿಟ್ಟು ಕಾಣೋದೇ ಇಲ್ಲ, ಸಂದಿಲೇ ಇರುತ್ತೆ. ಹಾಗಾಗಿ ಮತ್ತೆ ಹೋಗಿ ಅದನ್ನು ಕಿತ್ಕೊಬರ್ತಾ ಇದ್ದೀನಿ. ನೋಡಿ ನಮ್ಮಮ್ಮ ಬಸಳೆ ಗಿಡ ಎಳ್ಳೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಮಾರ್ನಿಂಗ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಹೇಗಿದೆ ನೋಡಿ, ಆ ಸನ್ರೈಸ್ ಬೀಳ್ತಾ ಇತ್ತು. ಹಾಗೆಯೇ ಅಮ್ಮ ನೀರೆಲ್ಲ ಹಾಕಿದ್ರು ಗಿಡಕ್ಕೆಲ್ಲ, ಎಷ್ಟು ಚೆಂದ ಕಾಣಿಸ್ತಿದೆ. ಬಾಳೆ ಗಿಡ ಇದೆ, ಹಲಸಿನ ಹಣ್ಣಿದೆ. ಏನು ಬೇರೆ ಕಡೆ ಹುಡ್ಕೊಂಡು ಹೋಗೋ ನೆಸೆಸಿಟಿನೇ ಇಲ್ಲ. ಎಲ್ಲ ಅಷ್ಟು ಜಾಗದಲ್ಲಿ ಎಲ್ಲನೂ ಪಕ್ಕಕ್ಕೆ ಎಲ್ಲನೂ ಬೆಳ್ಕೊಂಡಿದ್ದಾರೆ ನಮ್ಮಮ್ಮ. ನೋಡಿ ಇನ್ನು ಸಪೋಟ ಚಿಕ್ಕದಿದೆ, ಇನ್ನೂ ಬಲ್ತಿರಲಿಲ್ಲ. ಆಮೇಲೆ ಹಾಗೆಯೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೋಡಿ ಮೆಣಸಿನ್ಕಾಯಿನೂ ಅಮ್ಮನೇ ಬೆಳ್ಕೊಂಡಿದ್ದಾರೆ. ಏನೋ ಇಲ್ಲಿ ಮಧ್ಯ ನಡ್ಕೊಂಡು ಹೋಗೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ನಾನು ಕ್ಯಾಮ್ರಾ ಇಟ್ಕೊಂಡು ಅದು ಎಷ್ಟು ಸರಿ ಓಡಾಡೋದನ್ನೋ ಲೆಕ್ಕಕ್ಕೆ ಇಲ್ಲ, ಒಂಥರ ಖುಷಿ ಅನಿಸುತ್ತೆ ಇದು ಗ್ರೀನರಿ ಎಲ್ಲ ನೋಡೋಕ್ಕೆ. ನೋಡಿ ಎಲ್ಲ ಬೆಳ್ಕೊಂಡಿದ್ದಾರೆ ನಮ್ಮಮ್ಮ, ಏನು ಬೇಕೆಲ್ಲ. ಇದು ಉದ್ದ, ಅದು ಗುಂಡು ಬದನೆಕಾಯಿ, ಇದು ಉದ್ದ ಬದನೆಕಾಯಿ, ಇದನ್ನು ಬೆಳ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಪಪ್ಪಾಯಿ ಅಲ್ಲೇ ಹಣ್ಣಾಗಿ ಹೋಗಿದೆ. ನಾವು ಸಿಟಿಗಳ ಕಡೆ ದುಡ್ಡು ಕೊಟ್ಟು ತಗೊಂಡು ತಿಂತೀವಿ. ಇಲ್ಲಿ ನೋಡಿ ಹಣ್ಣಾಗಿ ಮರದಲ್ಲೇ ಇದೆ. ಆಮೇಲೆ ಹಿರಳಿಕಾಯಿ ಬೆಳೆದಿದ್ದಾರೆ. ಹಿರಳಿಕಾಯಿ ತುಂಬ ಚೆನ್ನಾಗಿರುತ್ತೆ, ಚಿತ್ರಾನ್ನ ಉಪ್ಪಿನಕಾಯಿ ಎಲ್ಲ. ಹಾಗೆಯೇ ಅಲ್ಲೇ ಒಂದು ಬದನೆಕಾಯಿನ ಬೀಜಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ. ನೆಕ್ಸ್ಟ್ ಅದೇ ಸೀಡ್ಸ್ನ ತೊಗೊಂಡು ಗಿಡಗಳನ್ನ ಮಾಡ್ತಾರೆ. ಆಮೇಲೆ ನೆಲ್ಲಿಕಾಯಿ ಮರನೂ ಇದೆ, ಇನ್ನು ಕಾಯಿ ಬಿಟ್ಟಿಲ್ಲ, ನೆಕ್ಸ್ಟ್ ಇಯರ್ ಬಿಡುತ್ತೇನೋ ಅಂತ ವೆಯ್ಟಿಂಗಲ್ಲಿದ್ದೀನಿ. ನೋಡಿ ಮಾವಿನ ಮರನೂ ಇದೆ, ಎಲ್ಲನೂ ಬೆಳೆಸಿದ್ದಾರೆ ನಮ್ಮಮ್ಮ. ಎಲ್ಲಿ ನೋಡಿದ್ರು ಬದನೆಕಾಯಿ ಗಿಡ, ಎಲ್ಲಿ ನೋಡಿದ್ರು ಬದನೆಕಾಯಿ ಗಿಡ. ಯಾಕೆ ಇಷ್ಟೊಂದು ಬದನೆಕಾಯಿ ಗಿಡ ಹಾಕ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಮ್ಮ ಅಮ್ಮಂಗೆ ಬದನೆಕಾಯಿ ಅಂದರೆ ತುಂಬ ಇಷ್ಟ, ಅದಕ್ಕೇ ಎಲ್ಲಿ ನೋಡಿದ್ರು ಬದನೆ ಗಿಡ ಹಾಕ್ಕೊಂಡಿದ್ದಾರೆ. ಯಾವಾಗಲೂ ಪಕ್ಕಕ್ಕೆ ಹೋದರೆ ಒಂದೆರಡು ಬದನೆಕಾಯಿ ಸಿಗುತ್ತೆ. ಏನು ಪಲ್ಯ? ಬದನೆಕಾಯಿ ಪಲ್ಯ. ನಮ್ಮ ಅಮ್ಮಂಗಂತೂ ಬದನೆಕಾಯಿ ಇಷ್ಟ, ಹಾಗಾಗಿ ಜಾಸ್ತಿ ಅದನ್ನೇ ಬೆಳೆಸ್ಕೊಂಡಿದ್ದಾರೆ. ನೋಡಿ ಪುದೀನ ಎಲ್ಲ ಏನು ಹೊರಗಡೆಯಿಂದ ತರೋದಿಲ್ಲ, ಹಾಗಾಗಿ ಅಮ್ಮ ಎಲ್ಲನೂ ಮನೆ ಹತ್ರನೇ ಬೆಳ್ಕೊಂಡಿದ್ದಾರೆ. ಹೋದಾಗ ನಾವು ಎಲ್ಲ ಕಿತ್ಕೊಂಡು ಬರ್ತಾ ಇರ್ತೀವಿ, ಅಮ್ಮ ಬಂದಾಗಲೂ ತಂದು ಕೊಡ್ತಾ ಇರ್ತಾರೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.